ಹಿಂಗ್ ನಗತಾರ. ಯಾವ ನಾಟಕ ಕಂಪ್ನಿಯಾಗಿದ್ರು ಎಲ್ ಬಂದ್ ಸಿಕ್ಕಣ್ಣು ಮರೆ. ಇವಂಗೇನಾತು ಮರೆ? ಮುಂದುವರ್ಸ್ರಲ್ಲೇ. ಏಯ್ ಕಿಂಗ್ ಕಾಂಗ್, ನಿನಗೇನ್ ಯೋಗ್ಯತೆ ಇದೆ ಅಂತ ನಾನು ಕುಮುದನ್ ಮದುವೆ ಆಗಕ್ ಬಂದಿದ್ಯಾ? ಲೇ, ನಿನ್ನಂತ ಪಟಾಪಟಿ ಚಡ್ಡಿ ನನ್ ಮಕ್ಳಿಗೆಲ್ಲ ನನ್ ಯೋಗ್ಯತೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಕಣ. ಲೇ, ನಾನ್ ಯಾರು ಅಂತ ಇಡೀ ಕಲಾಸಿಪಾಳ್ಯ ಮಾರ್ಕೆಟ್ಗೆ ಗೊತ್ತ ಕಣ. ಲೇ, ಸಿಂಗಾಪುರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋ ಗೋಲ್ಡ್ ಟೈಕೂನ್ ನಾನು. ಆದ್ರೂ ಹೇಳ್ತೀನಿ, ನಿನಗೋಸ್ಕರ ಅಲ್ಲ, ನನ್ ಕುಮ್ಮುಗೋಸ್ಕರ. ಲೇ, ನಾನ್ ಬೆಳಗ್ಗೆ ಎದ್ದು ಕೊತ್ಮೀರಿ, ಕರ್ಬೇವು, ಪುದೀನಾ ತಗೊಳ್ಳೋದು 200 ರೂಪಾಯಿ ನೋಟಲ್ಲಿ ಪಟ್ಟ ಕಟ್ಕೊಂಡ್ಕೊಣ. ಅದಕ್ಕೆ ಬ್ಯಾನ್ ಆಗಿದ್ದು. ಫ್ಲೋ ಕಟ್ ಮಾಡ್ಬೇಡ, ಇನ್ನು ಡೈಲಾಗ್ ಮುಗ್ದಿಲ್ಲ, ಪೂರ್ತಿ ಕೇಳಿಸ್ಕೊ. ಲೇ, ನನ್ನ ಹತ್ರ ಇರೋ ಕಾರಲ್ಲಿ ಟನ್ ಗಟ್ಲೆ, ಕ್ವಿಂಟಾಲ್ ಗಟ್ಲೆ ಸೋರೆಕಾಯಿನ ತುಂಬ್ಕೊಂಡ್ ಬರ್ಬೋದು. ನನ್ನನ್ ಕೇಳ್ಕೊಂಡ್ ಬರುವಂತ ಬಿಸ್ನೆಸ್ ಜಾಯಿಂಟ್ಸ್ ಗಳೆಲ್ಲ ಕೋಟಿ ಕೋಟಿಲೇ ಚೌಕಾಸಿ ಮಾಡೋದು. ಇದು ನನ್ ಲೆವೆಲ್. ಇಷ್ಟು ಸಾಕಾ? ಇನ್ನು ಏನಾದ್ರು ಬೇಕಾ? ಡ್ಯೂಡ್, ಇವ್ನ್ ಗೋಲ್ಡ್ ವ್ಯಾಪಾರಿ ತರ ಕಾಣ್ತಾ ಇಲ್ಲ, ತರಕಾರಿ ವ್ಯಾಪಾರ ಮಾಡೋ ತರ ಕಾಣ್ತಾವ್ನೆ. ಗೊತ್ತಾಗೋಯ್ತಾ? ಯಾವ್ದೇ ಅದೇನೇ ಆಗಿರ್ಲಿ ಟೈಸು, ಇವನಿಗೆ ನನ್ ವಿಟಿ ಪ್ಲೇ ಆಗ್ಲೇಬೇಕು. ಡ್ಯೂಡ್, ಮುಂದುವರ್ಸು. ಇದೆಲ್ಲ ಒಂದ್ ಸಾಧನೆನೇನೋ? ನೀನ್ ಮಾಡಿರೋ ಸಾಧನೆನ ನಮ್ಮೂರಲ್ಲಿ ಗೋಲಿ ಆಡೋ ಮಕ್ಕಳು ಕೂಡ ಮಾಡ್ತವೆ. ಈಗ ನನ್ ಸಾಧನೆ ಹೇಳ್ತೀನಿ ಕೇಳು. ನಾನು ಊರಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ಮಕ್ಕಳಿಂದ ಮುದುಕರು ಮಾತ್ರ ಅಲ್ಲ, ದಾರಿಲಿ ಓಡಾಡೋ ನಾಯಿ, ಕುರಿ, ಕೋಳಿ, ಹಂದಿ, ಪಕ್ಷಿ, ಹುಳ ಎಲ್ಲಾ ಜಂತುಗಳು ನನ್ನ ನೋಡಿ ಸಲಾಂ ರಾಜುಬಾಯ್ ಅಂತವೆ. ಯಾಕೆ? ನಿಮ್ಮೂರಿನ KGF? ನನ್ ಫ್ಲೋ ಕಟ್ ಮಾಡ್ಬೇಡ. ಈಗ ಈ ಜಗತ್ತಲ್ಲಿ ಕನ್ನಡ ಪುಸ್ತಕ ಯಾವ್ದಾದ್ರು ನಾನು ಓದಿಲ್ಲ ಅಂತ ಹೇಳಿದ್ರೆ ಅದಿನ್ನು ಬಜಾರ್ ಬರ್ದೇ ಇರೋದು. ನನ್ನ ಹತ್ರ ನಿಗ್ರಾಡಿ ಒದೆ ತಿಂದಿರೋರ್ಗೆಲ್ಲ ಡಾಕ್ಟರ್ ಕಟ್ ಹಾಕಕ್ಕಾಗದೆ ಈಗ ಇಂಜಿನಿಯರ್ಸ್ ಯಾವ ಸಿಮೆಂಟ್ ಹಾಕ್ಬೇಕು ಅಂತ ರಿಸರ್ಚ್ ಮಾಡ್ತಾ ಇದಾರೆ. ಇದು ರಾಜೇಂದ್ರ ಕೊಟ್ಟೆ ಡ್ಯೂಡ್. ಒಂದಾದ್ರೂ ನಂಬತರ ಹೇಳಲಿ. ಸಾಕು ನೋಡ್ರಿ ಇಲ್ಲೇ ನೋಡ್ತಾನೆ ಇದೀವಲ್ಲ. ಕಮಾಂಡ್ ಡಾರ್ಲಿಂಗ್, ನೀವಿಬ್ರು ನನ್ ಮಾತ್ ಕೇಳ್ತಿರೋ ಏನ್ ಎತ್ತೋಗ್ಲು? ಕೇಳ್ತೀವಿ. ಆಯ್ತು ಆಯ್ತು. ಈಗ ಹೆತ್ತೋರಿಗೆ ಹೆಗಣ ಮುದ್ದಂತ ಅನ್ಕೊಂಡ್ ಕುಂದ್ರದ್ ಬಿಟ್ಟು ಯಾರಿಗ್ ವೀಕೆಂಡ್ ವಿತ್ ವೀರೇಶ್ ಆಗುದಿತ್ತಲ್ಲ ಅವ್ರ ಇಂಗ್ಲಿಷ್ ತಗೊಂಡ್ ಕವನ ಬರ್ಕೊಂಡ್ ಬರ್ಬೇಕು. ಯಾರ್ ಕವನ ನನಗ್ ಗಿಚ್ ಅನಿಸತ್ಲ ಅವ್ರ ವೀಕೆಂಡ್ ವಿತ್ ವೀರೇಶ್. ನನಗೆ ಚಾಲೆಂಜ್ ಓಕೆ ಗುರು. ಇಂಗ್ಲಿಷ್ ಅಲ್ಲಿ ಬರೆಯಕ್ಕೆ ಹೇಳಿದ್ದು. ಏಯ್ ಸ್ಟೂಪಿಡ್ ಶಟ್ ಅಪ್. ಐ ನೋ. ನನಗೂ ಈ ಚಾಲೆಂಜ್ ಓಕೆ. ಇವಾಗ ಸಿನಿಮಾ ಜಿದ್ದ ಶುರು ಆಯ್ತು. ಚಂದ್ರನ್ ತರನೇ ಇದ್ದಾಳಲ್ವಾ? ಏನ್ ಬರೆಯೋದು? ಲೇ, ಕತ್ತೆತ್ಕೊಂಡ್ ಚಂದ್ರ ನೋಡ್ತಾ ಇದೀಯಾ? ಕತ್ನೋ ಬರಲ್ವೇನ? ಲೇ, ನಿನ್ನಂತ ಹಂಚು ಇಟ್ಟಿಗೆ ಮುರಿಯೋನ್ಗೆ ರಸಿಕತೆ ಬಗ್ಗೆ ಏನೋ ಗೊತ್ತು? ಲೇ, ರಸಿಕತೆಗೂ ನೀನ್ ಚಂದ್ರ ನೋಡೋದಕ್ಕೂ ಏನೋ ಸಂಬಂಧ? ನೋಡ, ಕವಿಗಳಿಗೆ ಕವನ ಬರಿಬೇಕು ಅಂದ್ರೆ ಚಂದ್ರನೇ ಮೊದಲನೇ ಪ್ರೇರಣೆ. ನಾನು 1/4 ಗಂಟೆ ಚಂದ್ರನ್ ನೋಡ್ತಾ ಇದ್ರೆ ಒಳ್ಳೆ ಕವನ ಬರಿಬೋದು ಅಂತ. ಅದು ಇಂಗ್ಲಿಷ್ ಅಲ್ಲಿ. ಅಯ್ಯೋ ಹೇಳಲ್ವಾ? ಇದು ವರ್ಕೌಟ್ ಆಗುತ್ತಾ? ಇದೇ ಶಿವ, ಕಾಫಿ ಲೋಟಗಳೆಲ್ಲ ಹೆಂಗ್ ಬಿದ್ದವೆ? ಲೈ, ನಿಂಗೆ ಚಹಾ ರಾಗು, ಕಾಫಿ ರಾಘವೇಂದ್ರ ಇವ್ರ ಬಗ್ಗೆ ಕೇಳಿದ್ಯೇನೋ? ಏನ್ ಇವರೆಲ್ಲ ಕಾಫಿ ಟೀ ಓನರ್ಸಾ? ಲೇ ಫೂಲ್, ಇವರೆಲ್ಲ ಫೇಮಸ್ ರೈಟರ್ಸ್. ನಾನ್ ಅದಕ್ಕೆ ಕಾಫಿ ಟೀ 2 ಕಾಕ್ಟೇಲ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಯ್ಯೋ, ಕಾಂಪಿಟೇಷನ್ ಹತ್ರ ಇದೆ ಅಲ್ವಾ? ಅಸಹ್ಯ, ಮೆಂಟಾಗ್ಬಿಟ್ಟ ಓದ್ತಾನ ಮಗ. ಇಲ್ಲೇನ್ ಚೆನ್ನಾಗಿರುತ್ತೆ. ಅದು ನೋಡಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲ, ಬಾಡಿ ಲ್ಯಾಂಗ್ವೇಜ್ ಬರುತ್ತೆ. ಇದು ಇಂಗ್ಲಿಷ್ ಅವ್ರದೇ ಅಲ್ವಾ? ಏನೋ ಒಂದ್ ಬರ್ಬೇಕು, ಅವ್ರದೆಲ್ಲ ನನಗೆ ಬರ್ಬೇಕು. ನಾನು ಪೋಯಂ ಬರಿಬೇಕು. ಡ್ಯೂಡ್, ಅದು PM ಅಲ್ವಾ? ಎಷ್ಟು ಪೀಡ್, ಸುಮ್ನೆ ನೋಡ, ನಿನಗೂ ಇಂಗ್ಲಿಷ್ ಬಂದ್ರು ಬರ್ಬೋದು. ಬೈಲಿ ನೋಡಿ ಹೆಂಗಿದೆ ಅಂತ. ಹಾಯ್ ಟೈಸು. ಹೇಳು ಚಿಪ್ಸು. ಯಾಕೋ ತುಂಬಾ ಡಲ್ ಆಗಿದ್ಯಾ?
ಅಯ್ಯೋ ರಾಜೇಂದ್ರನ್ ವ್ಯವಸ್ಥೆ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಕಣೆ. ಯಾಕೇನಾಯ್ತು? ಇಂಗ್ಲಿಷ್ ಕಲಿಯಕ್ ಚಂದ್ರನ್ ನೋಡ್ತಾನೆ, ಟೀ ಕಾಫಿ ಮಾಕ್ಟೈಲ್ ಕುಡಿತಾನೆ, ಬಾಡಿ ಲ್ಯಾಂಗ್ವೇಜ್ ನೋಡ್ತಾನೆ, ಅಯ್ಯೋ ಕುಯ್ಯೋ ನಮ್ ಮ್ಯೂಸಿಕ್ ಕೇಳ್ತಾನೆ. ಈಗ ನೋಡಿದ್ರೆ ಯಾವ್ದೋ ಚೈನೀಸ್ ಓದ್ತಾವನೆ. ಇದನ್ನೆಲ್ಲ ನನ್ ಕಣ್ಣಲ್ಲಿ ನೋಡೋದ್ಕಿಂತ ಹೋಗ್ಬಿಟ್ರೆ ಬೆಟ್ರು. ಓಹೋ, ಹಂಗಾರೆ ರಾಜೇಂದ್ರ ಆಕ್ಸ್ಫರ್ಡ್ ಸೇರೋದು ಗ್ಯಾರಂಟಿ? ಅಯ್ಯೋ ಅದೇನೋಗ್ತಾನೋ ಏನ್ ಮಾಡ್ತಾನೋ. ಅದಿರ್ಲಿ, ಈ ಕರಾಟೆ ಕಿಂಗೆ ಕರಾಟೆ ಕ್ವೀನ್ ಯಾವಾಗ ಆಗ್ತೀಯಾ? ಕ್ವೀನು ನೀನ್ ಯಾವಾಗ ಕೈಯಲ್ಲಿ ಚಪ್ಪಟಿ ಕಲ್ ಹೊಡಿತೀಯೋ ಅವಾಗ ಆಗ್ತೀನಿ ನೀನು ಕ್ವೀನು. ಓಕೆ ಬಾಯ್, ಆಮೇಲೆ ಮಾಡ್ತೀನಿ. ಹಲೋ 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 ಚಿಪ್ಸು, ಲೇ ಬಿಲ್ಡಿಂಗ್ ಹೊಡಿತೀನಿ ಕಣೆ. ಟೈಮೇ ಕೊಡಲ್ವಲ್ಲ ಬಿತ್ರಿ. ಅವನ್ ಕರಾಟೆ ಕಿಂಗು, ನಾನ್ ಕ್ವೀನು. ಲೇ ಕಿಂಗ್ ಕಾಂಗ್, ಆಡಿಯನ್ಸ್ ಎಲ್ಲೋದ್ರು? ಎಲ್ಲೋ ನನಗೆಲ್ಲೋ ಆಡಿಯನ್ಸ್ ಕಡಿಮೆ ಇರೋದ್ರಿಂದ ಅವ್ರವ್ರ ಪರ್ಫಾರ್ಮೆನ್ಸ್ ಟೈಮ್ಗೆ ಅವ್ರವ್ರಿಗೆ ಸಪೋರ್ಟ್ ಮಾಡ್ತಾರೆ. ಓಕೆ ಓಕೆ ಓಕೆ. ಯಾರು ಶುರು ಮಾಡೋದು, ನಾನಾ ನೀನಾ? ಎ ಬಿ ಸಿ ಡಿ ಅಂತ್ಯ ಶ ರಿ ಸ್ಟಾರ್ಟ್ ಮಾಡು. ನಾನಾ? ಓಕೆ ಓಕೆ. ನನ್ನ ಹಾರ್ಟಲ್ಲಿರೋ ಕುಮ್ಮುಗೆ ಹಾರ್ಟಿಂದ ಬರ್ದಿರೋ ಒಂದು ಪೊಯಮು. ಆರ್ಟಿಂದ ಅನ್ಬಿಟ್ಟು ಶರ್ಟಿಂದ ತೆಗಿತಾ ಇದ್ದೀರಾ? ನಿನ್ನ ಯಾರು ಕೇಳಿದ್ರೇನೋ ಸುಮ್ಮನಿರೋ. ಸ್ಟಾರ್ಟ್ ಮಾಡ್ಲಾ? ಓ ಮೈ ಲವ್, ಐ ಆಮ್ ಯೋರ್ ಡವ್. ಓ ಮೈ ಲವ್, ಐ ಆಮ್ ಯೋರ್ ಡವ್. ಎ ಫಾರ್ ಅರವೆ ಸೊಪ್ಪು, ಬಿ ಫಾರ್ ಬೆರ್ಕೆ ಸೊಪ್ಪು, ಸಿ ಫಾರ್ ಕೊತ್ತಂಬರಿ ಸೊಪ್ಪು, ರನ್ ರನ್ ಕಮ್ಮಂಡಪ್ಪು, ರನ್ ರನ್ ಕಮ್ಮಂಡಪ್ಪು. ಅಯ್ಯೋ, ಓ ಮೈ ಲವ್, ಐ ಆಮ್ ಯೋರ್ ಡವ್. ಓ ಮೈ ಲವ್, ಐ ಆಮ್ ಯೋರ್ ಡವ್. ಡಿ ಫಾರ್ ಡಾಲರ್ಸ್ ಪೇಟೆ, ಎಸ್ ಫಾರ್ ಸುಲ್ತಾನ್ ಪೇಟೆ, ಕೆ ಫಾರ್ ಕೆಆರ್ ಪೇಟೆ, ಮೀ ಯು ಲವರ್ ಪೇಟೆ. ಅಯ್ಯೋ, ಮೀ ಯು ಲವರ್. ಸಾಕ್ 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 ಸಾಕ್. ನೀವು ಕವನ ಹೇಳೋದ್ ಕೇಳಿ ಕಳೆದೋಗ್ಬಿಟ್ ನೀನ. ಅಕ್ಕ, ಈ ಮಾವ ಹಾಡದ್ ನಿಲ್ಸಿ ನಾನ್ ಬದುಕ್ಬಿಟ್ಟೆ. ಈಗ ರಾಜೇಂದ್ರ ಅವ್ರ ಕಚೇರಿ ಶುರು ಮಾಡ್ಬೋದ? ನೀವು ಪೇಪರ್ ಇಟ್ಕೊಂಡು ಸಾಂಗ್ ಹೇಳಿದಿರಾ? ನಮ್ ಡ್ಯೂಡ್ ಪೇಪರ್ ಇಲ್ದೆ ಸಾಂಗ್ ಹೇಳ್ತಾನೆ. ಮ್ಯೂಸಿಕ್. The word told by world, summary of all Vedas listen. Don't live in tomorrow's thing. Don't ask the root of birth. Love don't you do. If you do, don't get too afraid. Love don't you do. If you do, don't get too afraid. ಅಪ್ಪ ಡ್ಯೂಡ್ ಅಂಶ ಲೇಖನ ನೆನಪು. ತಲೆನೋವು ಬರ್ಲಾರ್ದಂಗ್ ಹಾಡಿದಂತ ರಾಜೇಂದ್ರ ಅವರು ಈ ಪಂದ್ಯದಾಗ ವಿನ್ ಆಗ್ಯಾರ. ಇದನ್ನ ಹಾಟಲ್ಲಿ ಇಡಬಾರ್ದಿತ್ತು. ಏನಾಗಿದೆ ಅಂತ ಇವನಿಗೇನಾದ್ರೂ ಪೈಲ್ಸಾ ಈ ತರ ಓಡಾಡ್ತಿದ್ದಾನೆ? ರಾಜು, ಯಾಕೋ ಟೆನ್ಷನ್ ಆಗಿದ್ದೀಯಾ? ಮಾವ, ಬೆಳಗಿನ ಜಾವ 4 ಗಂಟೆಯಲ್ಲಿ ರಾಶಿ ಮೂಟೆ ಇಳಿಸುವಾಗ್ಲೂ ನನ್ಗಷ್ಟು ಭಾರ ಅನಿಸ್ಲಿಲ್ಲ. ಪೊಲೀಸ್ ಮಾಮ ಬಂದು ಫುಟ್ಪಾತ್ ನ ಖಾಲಿ ಮಾಡು ಅಂತ ಹೇಳಿದಾಗ್ಲೂ ನನಗ್ ನೋವಾಗಿರ್ಲಿಲ್ಲ. ಕೆಜಿ 120 ರೂಪಾಯಿ ಇದ್ದಾಗ ಹೆಂಗಸರು ಬಂದು 20 ರೂಪಾಯಿ ಟೊಮೆಟೊ ತಗೊಂಡು ಹೋದಾಗ್ಲೂ ನನಗ್ ಬೇಜಾರಾಗ್ಲಿಲ್ಲ ಮಾವ. ಆದ್ರೆ ಕುಮ್ಮುದನ್ ಮುಂದೆ ಅವಮಾನ ಆಗಿದ್ಯಲ್ಲ, ಅದನ್ನ ತಡ್ಕೊಳಕ್ ಆಗ್ತಿಲ್ಲ ಮಾವ, ತಡ್ಕೊಳಕ್ ಆಗ್ತಿಲ್ಲ. ಓ, ಅದೆಲ್ಲ ಒಂದು ರಾಜ್ಯ ಸಮಸ್ಯೆ ಅನ್ನೋ ತರ ಒದ್ದಾಡ್ತಿದ್ಯಲ್ಲಯ್ಯ. ಬಾ, ಕೂತ್ಕೋ ಕೂತ್ಕೋ ಕೂತ್ಕೋ. ಹೋಗಿ ಮಾವ, ನನಗ್ ಬೇಜಾರಾಗ್ಬಿಟ್ಟಿದೆ ಮಾವ. ಈ ಮನೇಲಿ ನನಗ್ 3 ಕಾಸಿನ ಮರ್ಯಾದೆ ಕೊಡ್ತಿಲ್ಲ ಯಾರು. ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ನಾನು ಹೋಗ್ತೀನಿ ಮಾವ. ನಾನು ಹೋಗ್ತೀನಿ. ಕೂತ್ಕೊಳ್ಳಯ್ಯ, ಇದೆಲ್ಲ ಒಂದು ಅವಮಾನನ? ನೋಡು, ಬದುಕನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು. ಅವಾಗ
ಪಾರ್ಲೆಜಿ ಬಿಸ್ಕತ್ ಕೂಡ ಗೋಲ್ಡ್ ಬಿಸ್ಕತ್ ತರ ಕಾಣುತ್ತೆ. ನಾನು ಲೆಕ್ಚರರ್ ಆಗಿದ್ದಾಗ ಹುಡುಗರು ನನಗೆ ರಾಕೆಟ್ ಬಿಡ್ತಿದ್ರು. ನಾನು ಅವ್ರನ್ನೆಲ್ಲ ಅಸ್ಟ್ರಾಲಜರ್ ಆಗ್ಲಿ ಹಿಂದೆ. ಆಮೇಲೆ ಅವರೆಲ್ಲ ನನ್ನ ತಲೆಗೆ ಮೊಟ್ಟೆ ಹೊಡಿತಿದ್ರು. ಅವ್ರನ್ನೆಲ್ಲ ಮಾಸ್ಟರ್ ಚೆಫ್ ಆಗ್ಲಿ ಹಿಂದೆ. ಆಮೇಲೆ ನನ್ನ ಕಾರ್ಟೂನ್ ಎಲ್ಲ ಬಿಡಿಸ್ತಾ ಇದ್ರು. ಅಂತವ್ರನ್ನೆಲ್ಲ ಪಿಕಾಸೋ ಆಗ್ಲಿ ಅನ್ಕೊಂಡೆ. ಗೊತ್ತಾಯ್ತಾ? ನೀನೇನು ಯೋಚನೆ ಮಾಡ್ಬೇಡ, ಇನ್ನೂ ನಿನಗ್ ಚಾನ್ಸ್ ಇದೆ. ಅಪ್ಪ ಅದ ಲಾಸ್ಟ್ ಚಾನ್ಸ್. ಚಾಂಪಿಯನ್ ಯಾರು ಅನ್ನೋದನ್ನು ಡಿಸೈಡ್ ಮಾಡ್ಯಾತ. ಮಾವ ಕುಮುದ, ಮಧ್ಯ ಮಾತಾಡ್ಬೇಡ. ನಿನಗೆ ಇವನು ತಾಳಿ ಕಟ್ಟೋನು ಗೊತ್ತಾಯ್ತು ತಾನೆ? ಮಾವ ಒಪ್ಕೊಬಿಟ್ರು. ತಾಳ ಹುಚ್ಚು ಮುಂಡೆದೆ. ಯಾರ್ ತಾಳಿ ಕಟ್ಟಬೇಕು ಅಂತ ಹೇಳೋದು ನಾನು. ಕಾಸಿನ ಸರದ ಮುತ್ತು ಲಕ್ಷ್ಮಿ ನಿರ್ಧಾರ ಮಾಡೋದು. ಯಾವ ದಂಡ ಪಿಂಡ ನನ್ನ ಕಾಸಿನ ಸರ ತಂದು ಕೊಡುತ್ತೋ ಆ ಮುಸುಡಿನೇ ಕುಂಬದಾಗೆ ಕತ್ತಿಗೆ ತಾಳಿ ಕಟ್ಟೋನು. ನೋಡಿದ್ರಲ್ಲ ಗೈಸ್, ಚಿಂಪಾಂಜಿ ಹಾಡು ನಮ್ಮ ರಾಜೇಂದ್ರನ್ ಪಾಡು. ಇದ್ರ ಜೊತೆಗೀಗ ಅಜ್ಜಿ ಮುತ್ತುಲಕ್ಷ್ಮಿ ಟ್ವಿಸ್ಟ್ ಬೇರೆ ಆಡ್ ಮಾಡಿದೀನಿ. ನನಗಿನ್ನೂ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಇರ್ಲಾರ್ದವ್ರಿಗೆ ಇಡವೆ ಬಿಡೋ ಥರ ಈಗ ಒಬ್ಬನ್ ಬಿಡ್ತೀನಿ ನೋಡಿ. ಆಗ ಇವರೆಲ್ಲ ಇನ್ನೂ ಒದ್ದಾಡ್ತಾರೆ. ನನಗಂತೂ ಸಂತೋಷನೋ ಸಂತೋಷ. ಆಡಿಯನ್ಸ್, ಪಿಕ್ಚರ್ ಅಭಿ ಬಾಕಿ ಹೇ.